ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರ, ಈ ಮುಂಜಾನೆ ವೇಳೆಯಲ್ಲಿ ನೋಡೋದ್ರಲ್ಲಿ ಭಾಳ ಸಂತೋಷವಾಗಿದ್ದೇನೆ. ಹೊಸ ದಿನ, ಹೊಸ ಕೃಪೆ ಕೊಟ್ಟಿದ್ದಾರೆ. ಪ್ರೀತಿಗಳ ದೇವ ಮಕ್ಕಳೇ, ಈ ದಿನ ಒಂದು ಹೊಸ ದಿನ ನಮ್ಮನ್ನು ಅನುಗ್ರಹಿಸಿದ್ದಾನೆ. ಕಳೆದ ವಾರೆಲ್ಲ ಅದ್ಭುತವಾಗಿಯೂ ಈ ನೂತನ ದಿನ ಕೊಟ್ಟಿದ್ದಾರೆ. ಪ್ರೀತಿಗಳ ದೇವ ಮಕ್ಕಳೇ, ಈ ದಿನ ನೋಡುವುದರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಶಾಲೋಮ್, ಸಮಾಧಾನ ನಿಮ್ಗೆ ಊಟಾಗಲಿ. ನಿಮಗೂ ನಿಮ್ಮ ಕುಟುಂಬದಲ್ಲಿ ಯಾವಾಗಲೂ ಯೇಸು ಸ್ವಾಮಿಯ ಕೃಪಾ ಮತ್ತು ಹೊಸ ಸಮಾಧಾನ ಉಂಟಾಗಲಿ. ಪ್ರೀತಿಗಳ ದೇವ ಮಕ್ಕಳೇ, ಪ್ರತಿದಿನ ನಾನು ದೇವರ ವಾಕ್ಯ ನಿಮಗೆ ಹೇಳುವಾಗ ದೇವರು ನಿಮ್ಮನ್ನು ಅದ್ಭುತವಾಗಿ ಆಶೀರ್ವದಿಸಿ ಒಳ್ಳೆಯ ರೀತಿಯಲ್ಲಿ ನಡೆಸ್ತಾ ಇದ್ದಾರೆ ಎಂಬುದಾಗಿ ನಾನು ನಿರೀಕ್ಷಿಸಿದ್ದೀನಿ. ದೇವರು ಇದೇ ರೀತಿಯಲ್ಲಿ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಿ ಕಾಪಾಡಲಿ ಎಂಬುದಾಗಿ ಬೇಡಿಕೊಳ್ತೇನೆ. ಪ್ರೀತಿಗಳ ದೇವ ಮಕ್ಕಳೇ, ಈ ದಿನ ದೇವರು ಒಳ್ಳೆಯ ವಾಗ್ದಾನ ಕೊಟ್ಟಿದ್ದಾನೆ. ಯೋಬನ ಗ್ರಂಥ 5ನೇ ಅಧ್ಯಾಯ 9ನೇ ವಾಕ್ಯ ನಿಮಗಾಗಿ ನಾನು ಓದ್ತೀನಿ. ಆತನು ಅಪಮೇಲಿಯವ ಮಹಾಕಾರ್ಯಗಳನ್ನು, ಅಸಂಖ್ಯವಾದ ಅದ್ಭುತ ಕೃತ್ಯಗಳನ್ನು ಮಾಡುತ್ತಾನೆ. ಭೂಮಿಯ ಮೇಲೆ ಮಳೆ ಸುರಿಸಿದ್ದಾನೆಂಬುದಾಗಿ. ಆಮೇಲೆ ಏನಂತೆ? ಆತನು ಅಪಮೇಲಿಯಮ್ಮೆಯ ಮಹಾಕಾರ್ಯಗಳನ್ನು, ಅಸಂಖ್ಯವಾದ ಅದ್ಭುತ ಕೃತ್ಯಗಳನ್ನು ಮಾಡುತ್ತಾನೆ ಎಂಬುದಾಗಿ. ಆಮೇಲೆ ಆತ ದೇವರು, ನಮ್ಮ ದೇವರು ಎಷ್ಟು ಒಳ್ಳೆಯ ದೇವರು ನೋಡ್ರಿ. ಎಲ್ಲ ಅದ್ಭುತ ಕಾರ್ಯಗಳನ್ನು ಮಾಡುವಂಥ ಸರ್ವಶಕ್ತನಾಗಿದ್ದರೆ, ನಮಗೆ ಏನು ಬೇಕು ಅದನ್ನೆಲ್ಲ ಕೊಡುವಂಥ ದೇವರಾಗಿದ್ದಾನೆ. ಪ್ರೀತಿ ದೇವ ಮಕ್ಕಳೇ, ನಮಗೆ ಏನೇ ಸಮಸ್ಯೆ ಬಂದರೂ, ಆತ ಏನೇ ಹೋರಾಟವಿದ್ದರೂ ಆತ ನಮಗೆ ಆ ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದಂಥ ದೇವರಾಗಿದ್ದಾನೆ. ನಮಗೆ ಅಸಂಖ್ಯವಾದ ಎಲ್ಲವನ್ನು ಕೊಡುವಂಥ ದೇವರು. ಅದೇ ಥರ ದೇವರಿಗೆ ಎಷ್ಟೋ ಹೆಸರುಗಳಿದೆ. ಏಷ್ಯಾನ ಪ್ರವಾದ ಗ್ರಂಥ 9ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ನೋಡಿದರೆ, ಈಗ ಒಬ್ಬ ಮಗನು ನಿಮಗಾಗಿ ಹುಟ್ಟಿದ್ದಾನೆ ಎಂಬುದಾಗಿ ಹೇಳ್ತಾ ಇದೆ. ಹೌದು ಪ್ರೀತಿಯ ದೇವ ಮಕ್ಕಳು, ನಮಗಾಗಿ ದೇವರು ಜನಿಸಿ ಬಂದಿದ್ದಾರೆ. ನಮ್ಮ ಸಮಸ್ಯೆಗಳಿಂದ, ನಮ್ಮನ್ನು ಹೋರಾಟಗಳಿಂದ ಆತ ಜಯಿಸಿದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. ನಮಗೇನು ಬೇಕೋ ಅದಕ್ಕಾಗಿ ಎಲ್ಲವನ್ನು ಅಸಂಖ್ಯವಾಗಿ ನಮ್ಮನ್ನು ಮಾರ್ಪಡಿಸೋಕ್ಕೆ ಸರ್ವಶಕ್ತನಾಗಿದ್ದೇನೆ. ನೋಡಿ, ಒಂದು ಮಗು ಇರಲಿಲ್ಲ, ಆದರೆ ಅವರು ತುಂಬ ದುಃಖದಲ್ಲಿದ್ದರು. ದೇವರೇ, ನನಗೆ ಯಾಕೆ ಮಕ್ಕಳಾಗಲಿಲ್ಲ ಎಂಬುದಂಥ ಪರಿಸ್ಥಿತಿಯಲ್ಲಿದ್ದರು. ಆದರೆ ದೇವರು ಹಣ್ಣಳ ಪ್ರಾರ್ಥನೆ ಕೇಳಿ ಆತನಿಗೆ ಒಂದು ಒಳ್ಳೆ ಮಗನ ಕೊಟ್ಟ. ಅವನ ಹೆಸರೇ ಸಾಮುವೇಲ್ ಎಂಬುದಾಗಿ. ಆ ಸಾಮುವೇಲನ ಜೀವಿತ ನೋಡಿದರೆ ಅದ್ಭುತವಾಗಿ ಆತನ ಯೌವನಸ್ಥಳಿ ತಂದೆ ಅವನು ಆಶೀರ್ವದಿಸಿ ಅದ್ಭುತವಾಗಿ ನಡೆಸಿದರೆ ಎಂಬುದನ್ನು ನೋಡ್ತೇವೆ. ಪ್ರೀತಿಯ ಮಕ್ಕಳೇ, ಅದೇ ಥರ ದೇವರು ಆತನಿಗೆ ಇಸ್ರಾಯೇಲಲ್ಲೇ ಒಂದು ಅರಸನಾಗಿ ಮಾರ್ಪಡಿಸಿದ್ರು. ಅದೇ ಥರ ನಮ್ಮ ಜೀವಿತದಲ್ಲಿ ದೇವರು ಅದ್ಭುತ ಕಾರ್ಯಗಳನ್ನು ಮಾಡೋಕ್ಕೆ ಸಾಧ್ಯ ಆಗಿದ್ದಾರೆ. ನಾವು ದೇವರನಿಗೆ ಅರ್ಪಿಸಬೇಕು. ದೇವರೇ, ನಿಮ್ಮ ಚಿತ್ತ ಹಾಗೆ ನಮ್ಮನ್ನು ಅದ್ಭುತವಾಗಿ ನಡೆಸು. ಇಲ್ಲಿ ಹೇಳಿದರೆ ಹಾಗೆ ಅಸಂಖ್ಯವಾದ ಅದ್ಭುತಗಳನ್ನು ಮಾಡುವಂಥ ದೇವರು. ಒಂದು ಪ್ರೀತಿಯ ಮಕ್ಕಳೇ, ನಿಮ್ಗೇನು ಅದ್ಭುತ ಬೇಕು ಅದನ್ನು ಮಾಡುವಂಥ ದೇವರು. ಆದರೆ ನಾವು ದೇವರಲ್ಲಿ ನಂಬಿಕೆಯಿಂದ ಜೀವಿಸಬೇಕು. ನಮ್ಮ ಏನು ಸಮಸ್ಯೆ ಇದೆಯೋ ಅದನ್ನೆಲ್ಲ ಬಿಡುಗಡೆ ಕೊಡುವಂಥ ಸರ್ವಶಕ್ತನಾಗಿದ್ದಾನೆ. ಪ್ರೀತಿಯ ದೇವ ಮಕ್ಕಳೇ, ಅದೇ ಥರ ಯೆರೆಮೀಯ ಪ್ರವಾದನೆ ಗ್ರಂಥ 32ನೇ ಅಧ್ಯಾಯ 17ನೇ ವಾಕ್ಯ ನಿಮಗಾಗಿ ಓದ್ತೀನಿ. ಅಲ್ಲಿ ಒಳ್ಳೆ 13ನೇ ಅಧ್ಯಾಯ 32ನೇ ಅಧ್ಯಾಯ 17ನೇ ವಚನ. ಅಲ್ಲಿ ಹೀಗೆ ವಿಜ್ಞಾಪನೆ ಮಾಡುವುದೇನು? ಎಳೆ ಕರ್ತನಾದ ಯೆಹೋವನೇ, ಆಹಾ, ನೀನು ಭೂಜನವನ್ನೆತ್ತಿ ನಿನ್ನ ಮಹಾಶಕ್ತಿಯಿಂದ ಭೂಮಿ ಆಕಾಶಗಳನ್ನು ಸೃಷ್ಟಿಸಿದೀಯ. ಯಾವ ಕಾರ್ಯವು ನಿನಗೆ ಅಸಾಧ್ಯವಿಲ್ಲ. ಆಮೇಲೆ ಯಾವ ಕಾರ್ಯ ಅಸಾಧ್ಯವಿಲ್ಲ. ಪ್ರೀತಿಯ ದೇವ ಮಕ್ಕಳೇ, ದೇವರು ಅದ್ಭುತಗಳನ್ನು ಮಾಡುವಂಥ ದೇವರು. ಭೂಮಿ ಆಕಾಶಗಳನ್ನು ಸೃಷ್ಟಿಸುವಂಥ ದೇವರಾಗಿದ್ದಾನೆ. ಎಲ್ಲನೂ ಮನುಷ್ಯರಿಗೆ ಏನೇನು ಬೇಕೋ ಅದನ್ನೆಲ್ಲ ಒದಗಿಸುವಂಥ ದೇವರು, ನಮಗೆ ಸಹಾಯ ಮಾಡುವಂಥ ಸರ್ವಶಕ್ತನಾಗಿದ್ದಾನೆ. ನೋಡಿ, ದೇವರು ನಮ್ಮನ್ನು ಎಲ್ಲನೂ ಅದ್ಭುತಗಳನ್ನು ಮಾಡುವಂಥ ದೇವರು. ಆತನ ಹಸ್ತದಲ್ಲಿ ನಮ್ಮನ್ನು ನಡೆಸುವಂಥ ದೇವರಾಗಿದ್ದಾನೆ. ಆತ ನಮ್ಮನ್ನು ಬಿಡುಗಡೆ ಕೊಡುವಂಥ ದೇವರಾಗಿದ್ದಾನೆ. ಈ ವಾಕ್ಯ ನೀವು ನಂಬಿಕೆಯಿಂದ ಇಟ್ಟುಕೊಂಡು ಪ್ರಾರ್ಥನೆ ಮಾಡಿದರೆ ಖಂಡಿತವಾಗಿ ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ನಡೆಯುತ್ತದೆ. ಏನೇ ಬೇಡಿದರೂ ಆತನ ನಮ್ಮನ್ನು ಕೊಡುವಂಥ ದೇವರು. ಅಂದು ಹಣ್ಣಳಿಗೆ ಯಾವ ಥರ ಮಗು ಇಲ್ಲದು ಮಗು ಕೊಟ್ಟಂಥ ದೇವರು ನಮ್ಮ ಜೀವಿತದಲ್ಲಿ ಸಹಾಯ ಮಾಡುವಂಥ ದೇವರು, ನಮ್ಮನ್ನು ಅದ್ಭುತವಾದ ರೀತಿಯಲ್ಲಿ ನಡೆಸುವಂಥ ದೇವರಾಗಿದ್ದಾನೆ. ಈ ವಾಕ್ಯ ನಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಲಿ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ ಪ್ರೀತಿಗಳ ತಂದೆ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಈ ಮುಂಜಾನೆಯಲ್ಲಿ ಪ್ರತಿಯೊಬ್ಬೊಬ್ಬರು ನಿಮ್ಮ ಕರೆಗಳಪ್ಪಿಸ್ತೇ ಸ್ವಾಮಿ. ಎಲ್ಲರನ್ನು ಆಶೀರ್ವದಿಸು ಅಪ್ಪ. ನೀನು ಹೇಳಿದ್ರೆ ಯೋಬನ ಹಾಗೆ ನಾನು ನಿಮ್ಮ ಅಸಂಖ್ಯವಾಗಿ ಅದ್ಭುತಗಳನ್ನು ಮಾಡ್ತೇನೆ ಎಂಬುದಾಗಿ. ಅದೇ ಥರ ಈ ಮಕ್ಕಳ ಈ ವಿಡಿಯೋ ನೋಡುವಾಗ ನೀನು ಆಶೀರ್ವದಿಸಿ ಕಾಪಾಡು. ಎಲ್ಲ ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ಎಲ್ಲನೂ ಗಲಿಬಿಲಿನ ತೆಗೆದಕ್ಕು ಈ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡ್ತಾನೆ ಜೀವ ತಂದೆ. ಆಮೇನ್. ಮೇ ಗಾಡ್ ಬ್ಲೆಸ್ ಯು.